ರಾಷ್ಟ್ರೀಯ ಮಟ್ಟದಲ್ಲಿ ನಡೆತಕ್ಕಂಥ ಘಟನೆಗಳು. ಅದಕ್ಕೆ ಮೋದಿ ಕಾರಣ ಅಲ್ಲ. ಈ ಮೂರು ರಾಷ್ಟ್ರಗಳ ಬಗ್ಗೆ ಏನು ಹಿಂದೆಂದೂ ನಾವು ಕಂಡರಿಯದೇ ಇರತಕ್ಕಂಥ ಯುದ್ಧ ಸಮರ ನಡೆದಿದೆಯೋ ಇದ್ರ ಬಗ್ಗೆ ಲಘುವಾಗಿ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಅವರ ಜ್ಞಾಪಕಕ್ಕೆ ತಂದು ಕೊಡ್ತಾನೆ. ಕೇವಲ ಬಾಂಗ್ಲಾದೇಶದ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ಅಧ್ಯಕ್ಷರನ್ನು ಮಾಡೋದಕ್ಕೆ ಬಾಂಗ್ಲಾದೇಶ ಏನು ಮೊದಲು ಪಾಕಿಸ್ತಾನ ಜೊತೆ ಇತ್ತು ಅದನ್ನ ಬೇರ್ಪಡಿಸಿ ಶೇಖ್ ಮುಜಿಬುರ್ ರೆಹಮಾನ್ ಅಧ್ಯಕ್ಷ ಮಾಡಿದ್ರು. ಅವತ್ತು ಇಂದಿರಾ ಗಾಂಧಿ ಅವರು ಏನ್ ಹೇಳಿದ್ರು? ಸಕ್ಕರೆ 1 ಕಿಲೋಗೆ 18 ರೂಪಾಯಿ ಆಯ್ತು, ಸೀಮೆ ಎಣ್ಣೆ 1 ಲೀಟರ್ಗೆ 12 ರೂಪಾಯಿ ಆಯ್ತು. ಮಿಸ್ಟರ್ ಸಿದ್ದರಾಮಯ್ಯನವರೇ, ಮರ್ತಿದ್ದೀರ ನೀವು? ಅವತ್ತು ನಾಗ್ಪುರದಲ್ಲಿ ಇಂದಿರಾ ಗಾಂಧಿ ಅವರು ಮೊದಲನೇ ಭಾಷಣ, ಅವ್ರ ಭಾಷಣ ಏನು? ಕರ್ಬ್ ಆನ್ ಕನ್ಸಂಪ್ಷನ್. ಒಂದಿನ ಟೀ ಕುಡಿಯೋದು ಬಿಡಿ, ಒಂದಿನ ವಾರದಲ್ಲಿ ಊಟ ಮಾಡೋದು ಬಿಡಿ, ದಿನಕ್ಕೆ 2 ಸಾರಿ ಟೀ ಕುಡಿಯೋದು, 1 ಸಾರಿ ಕುಡೀರಿ. ಇದನ್ನ ಹೇಳಿದವರು ಇಂದಿರಾ ಗಾಂಧಿ ಅವರು. ಕೇವಲ ಒಂದು ರಾಜ್ಯದ ಸಣ್ಣ ಯುದ್ಧ ಬಾಂಗ್ಲಾದೇಶ. ಇದು 40 ದಿನ ನಡೆದಂತ ಘೋರ ಯುದ್ಧ ಇದು. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಏನ್ ಹೇಳಿದ್ದಾರೆ? ಸ್ವಲ್ಪ ಪೆಟ್ರೋಲು ಡೀಸೆಲ್ ಬಳಸುವಾಗ, ಅಡಿಗೆ ಎಣ್ಣೆ ಬಳಸುವಾಗ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಹೋಗಿ, ವಿದೇಶ ಪ್ರವಾಸ ಮಾಡೋದು ಬೇಡ, ನಮ್ಮ ದೇಶದ ಬಗ್ಗೆ, ವಿದೇಶದಲ್ಲಿ ನಮ್ಮ ಪ್ರಗತಿ ಬಗ್ಗೆ ಮಾತಾಡೋರು ಯಾರಿದ್ರು ಹೋಗಿ, ಇದನ್ನೆಲ್ಲ ಹೇಳಿದ್ದಾರೆ. ಇದ್ರ ಬಗ್ಗೆ ಸಿದ್ದರಾಮಯ್ಯರು ಬಹಳ ದೊಡ್ಡ ಪಾಂಡಿತ್ಯ ಅವರಿಗೆ ಮಾತಾಡಿದ್ದಾರೆ. ತಿಳ್ಕೊಳ್ಬೇಕು ಸಿದ್ದರಾಮಯ್ಯರು. ಯಾವ ಇಂದಿರಾ ಗಾಂಧಿ ದಿನಕ್ಕೆ 2 ಸಾರಿ ಟೀ ಕುಡಿದಿನ, 1 ಸಾರಿ ಕುಡೀರಿ, ವಾರದಲ್ಲಿ 1 ದಿನ ಊಟ ಬಿಡಿ, ಕರ್ಬನ್ ಕನ್ಸಂಪ್ಷನ್ ಅಂತ ಹೇಳಿ ನಾಗ್ಪುರದಲ್ಲಿ ಭಾಷಣ ಮಾಡಿದಾಗ ಸಭೆ ದಂಗೆ ಎದ್ದವ್ರನ್ನ ತಬ್ಕೊಂಡ್ರು ಪೊಲೀಸ್ನವರು. ಅವತ್ತು SPG ಇತ್ತಿಲ್ಲ, ಅವನ್ನ ತಗೊಂಡೋದ್ರು. ಇವತ್ತು ಸಿದ್ದರಾಮಯ್ಯರೇ, ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ, ಮುಖ್ಯಮಂತ್ರಿಗಳಾಗಿದ್ದೀರಿ, 16 ಬಡ್ಜೆಟ್ ಇಟ್ಟಿದ್ದೀರಿ, ಬಹಳ ತುಂಬಾ ಅನುಭವಿಸ್ತರು. ಹಿಂದೆ ನಡೆದಂತ ಕೆಲವು ಘಟನೆಗಳನ್ನ ಮೆಲುಕು ಹಾಕಿ ನೋಡಿ ನೀವು ಮಾತನಾಡಿದ್ರೆ ತುಂಬಾ ಒಳ್ಳೇದು, ಆ ಸ್ಥಾನದ ಗೌರವ ಉಳಿಯುತ್ತೆ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ.